ಮಾಡ್ತಿದ್ರೆ ಇತ್ತು ಇವಳಿಗೆ. ಸರಿಯಾಗಿ ಮಾಡಿ ತೋರಿಸ್ತಿದ್ದೆ, ಸರಿಯಾಗಿ ಮಾಡ್ತಿದ್ದೆ. ಲಂಬಡಿ, ಓ ಎಷ್ಟಿರಬೇಡ ನಿನಗೆ. ನನಗೆ ಕರೆಂಟ್ ಸಾಕಿ ಇಕ್ಕಿದ್ರಲ್ಲ ಅಕ್ಕ ಇನ್ನೂ ತಮ್ಮ ಸೇರ್ಕೊಂಡು. ನಮ್ಮ ಸುದ್ದಿಗೆ ಬಂದರೆ ಹಿಂಗೆ ಮತ್ತೆ ಮಾಡೋದು. ಏನು ಮಾಡ್ತೀಯ? ನಾವೇ ಇಕ್ಕಿದ್ದು. ನೀನು ಮಾಡ್ತಿರೋ ಕೆಲಸ ಎಂಥದ್ದು? ನಿನ್ನ ಕೈಲಾಗಲಿಲ್ಲ ನಮ್ಗೆ ಒಳ್ಳೇದು ಮಾಡೋಕ್ಕೆ ಅಂದಮೇಲೆ ಸುಮ್ಮನೆ ಇರ್ಬೇಕು ಮುಚ್ಕೊಂಡು. ಯಾಕೆ ಹಿಂಗೆ ಮಾಡಕ್ಕೆ ಬತ್ತೀಯ? ಹೆಂಚಲ ತೆಗಿಯೋದು, ಹೊಡೆದಾಕೋದು ಇಂಥವೆಲ್ಲ ಮಾಡ್ತಾ ಇದ್ದೀರ. ನಾವು ಒಳಗೆ ಇಟ್ಕೊಂಡೇನೆ ನೋಡ್ತಾ ಇದೀವಿ, ನಾನು ನಮ್ಮ ತಮ್ಮ. ನೀನು ಮಾಡ್ತಾ ಇರೋ ಕೆಲಸನ ಅದಕ್ಕೆ ಮತ್ತೆ ಸರಿಯಾಗಿ ಮಾಡಿದ್ದು. ನಾವೇ ಇಕ್ಕಿದ್ದು, ಸರಿಯಾಗಿ ಆಗಬೇಕಾಗಿತ್ತು. ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಸರಿಯಾಗೆ ನಾವೆಲ್ಲನ ಸರಿಯಾಗಿ ಮಾಡ್ತಿದ್ವಿ ನಿನಗೆ. ನೋಡು, ಇನ್ನೊಂದ್ಸತಿಗೆ ನಾನು ನಮ್ಮ ಸುದ್ದಿಗೆ ಬಂದರೆ ಹಿಂಗೆ ಮಾಡೋದು. ತೆಗ್ದಾಡು ಬಾರಿಸ್ಬಿಟ್ರೆ ಕ್ಯಾನಿಗೆ ಕಾಪಾಳು ಊದ್ಕೋಬೇಕು. ಲೌಡಿ, ಅಲ್ಲ ಎಷ್ಟಿರಬೇಡ ನಿನಗೆ. ಇಬ್ಬರಳೂ ಆ ವಂಚಿ ಚೆಂದಾಗೇನೆ ತೋರಿಸಿ ವೈರ್ ಕಾಲ್ಗೆ ಇಕ್ಕಿದ್ರಲ್ಲ, ನಿಮ್ಗೆ ಎಷ್ಟಿರಬೇಡ ಅಲ್ಲ. ನಿಮ್ಗೆ ನೀವೇನು ಉದ್ಧಾರ ಆಗಲ್ಲ ನೀವು. ನೋಡಿ ನಿಮ್ಗೆ ಎಂತ ಒತ್ತು ಬರುತ್ತಲ್ಲ. ನಾನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡು ನನಗೇನೆ ಎತ್ತು ತಾಯಿಗೇನೆ ಹಿಂಗೆ ಮಾಡ್ತಿರಲ್ಲ. ಎತ್ತು ತಾಯಿಗಿನ್ನ ಜಾಸ್ತಿನೇ ನಾನು. ನಿಮ್ಮಮ್ಮ ಯಾಕೆ ಬಿಟ್ಟು ಸೊತ್ತಲ್ಲ, ಅವಳಿಗಿನ್ನ ಒಂದು ಕೈ ಮೇಲೆ ನಾನು. ಇವತ್ತು ಇಟ್ಟಿದ್ದಾರ ನಾನು ನೋಡ್ಕೊಂಬಿಲ್ಲ ಅಂದ್ರೆ ನೀವು ಇಟ್ಟು ಹತ್ರ ಬೆಳೀತಿರ್ಲಿಲ್ಲ. ಆವಾಗಲೇ ಏನೋ ಒಂದು ಬಂದು ಸಾಯ್ತಿದ್ರಿ. ಆವಾಗಲೇ ಏನೇನೋ ಒಂದು ಆಗಿದ್ರೆ ಸೆನಕ್ಕಿತ್ತಿತ್ತು. ನಿಮ್ಮಂತಾರೆ ಯಾಕೆ ಉಳ್ಕೊಂಡ್ರೋ ಏನೋ. ಹಂಗೆಲ್ಲ ಮಾತಾಡಬೇಡ ಚಿಕ್ಕಮ್ಮ. ಏನೋ ಮಾತಾಡ್ಬಿಟ್ಟಿದಿ ಅಂದ್ರೆ ಸರಿಯಾಗೋದಿಲ್ಲ. ಯಾಕೆ ಹಂಗೆ ಮಾತಾಡ್ತೀಯ? ಹಂಗೆಲ್ಲ ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಹಿಂಗೆಲ್ಲ ಮಾತಾಡಿದಿ ಅಂದ್ರೆ ನಾನೇನು ಸಹಿಸ್ಕೊಂಬೋದಿಲ್ಲ. ಸರಿಯಾಗಿ ಮಾತಾಡೋದು ಕಲಿ, ಮಾತುಗಳನ್ನ ಸರಿಯಾಗಿ ಮಾತಾಡು. ನೀನು ಎಷ್ಟನ ಜಂಬದ ಮಾತಾಡಬೇಡ. ಸುಮ್ಮನೆ ಸರಿಯಾಗಿ ಮಾತಾಡೋದು ಕಲ್ಕೋಬೇಕು ನೀನು. ಮಾತಾಡಿದಿ ಅಂದ್ರೆ ನಾನೇನು ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಅಲ್ಲ ಏನೋ ಹೆಚ್ಚು ಕಡಿಮೆ ಆಗಿದ್ರೆ ಏನು ಪಾಡು ಹೇಳೆ. ಅಲ್ಲ ನೀನೇ ಯೋಚನೆ ಮಾಡು. ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ನೀವು ಯಾಕೆ ಹಂಗೆ ಮಾಡಬೇಕಾಗಿತ್ತು? ಬಂದು ಮನೆಯೆಲ್ಲ ಹೊಡೆದಾಕೋದು, ಹೆಂಚೆಲ್ಲ ಬೀಳಿಸೋದು ಯಾಕೆ ಹಂಗೆ ಮಾಡಬೇಕಾಗಿತ್ತು? ರಾತ್ರಿ ಎಷ್ಟೊಂದು ಮಳೆ ಬಂತಲ್ಲ. ಏನೋ ಮನೆ ಏನೋ ಹೆಚ್ಚು ಕಡಿಮೆ ಆಗಿ ಮನೆಗೆಲ್ಲ ನೀರು ಬಿದ್ದಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಎಲ್ಲ ನೀನು ಹೊಡಕಕ್ಕೆ ಬಂದಿದೆಯಲ್ಲ, ಎಷ್ಟಿರಬೇಡ. ಇಂಥ ಮಾಡಬಾರ್ದು. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಕೆಟ್ಟದ್ದಂತ ಮಾಡಬಾರ್ದು ಯಾರಿಗೂ. ನನ್ನ ಮನೆ ಕಣೆ ಅದು. ನನ್ನ ಮನೆ ಆಗಿರೋದಕ್ಕೆ ನಾನು ಹೆಂಗೆ ಬೇಕಾದ್ರೂ ಹೊಡಾಕ್ತೀನಿ. ಹೆಂಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತೀನಿ. ನನ್ನ ಮನೆ ಅದು. ನನ್ನ ಮನೆ ಎಂಬುದ ನೀನು ಮರಿಬೇಡ. ಅಂಜಲಿ ಅಕ್ಕನ ಮನೆ ಅಂತ ನೆನಪಿನಾಗೆ ಮೈಂಡಲ್ಲಿ ಇಟ್ಕೊ, ನಿನ್ನ ತಲೆಯಲ್ಲಿ ಇಟ್ಕೊ. ಇನ್ನೊಂದ್ಸತಿ ಏನೋ ನಮ್ಮ ಸುದ್ದಿಗೆ ಬಂದ್ರೆ ನಾವು ಹಂಗೆ ಮಾಡೋದು ಅಷ್ಟೇ. ನಾವೀಗ ಒಳ್ಳೆ ಮಾತನಾಗ ಹೇಳಿ 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 ಅಲೆ ಸಾಕಾಗೈತೆ. ಇನ್ನೇನು ಮಾಡೋಣ? ಒಳ್ಳೆ ಮಾತನಾಗ ಹೇಳಿದ್ಮೇಲೂ ಕೇಳಲಿಲ್ಲ ಅಂದಮೇಲೆ ಹಿಂಗೆ ಮಾಡೋದು. ಅಲ್ಲ ನೀವೇ ಯೋಚನೆ ಮಾಡಿರಿ. ಹಿಂಗೆ ಮಾಡಿದ್ರೆ ಯಾರು ತಾನೇ ಸುಮ್ಕಿರ್ತಾರೆ? ಏನು ನೀವು ಮಾತಾಡೋದಿಲ್ಲ? ಏನು ಮಾತಾಡೋದು ನೀವು? ಏನು ಮಾತಾಡೋದು ಅಂತ? ಏನು ಹೆಂಗೆ ಮಾತಾಡ್ತೀಯ? ಅವಳು ಕರೆಂಟ್ ಸಾಕು ಕೊಟ್ಟವಳು ನಮಗೆ. ಅದಕ್ಕೇನೆ ನನಗೆ ಕೈಯೆಲ್ಲ ಜುಮ್ಮ 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 ಅಂದಂಗಾತು. ಎಷ್ಟು ಭಯವಾತು ಗೊತ್ತೇ. ಹಂಗೇನೆ ಅಲ್ಲ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಪಾಡು ಮಳೆ ಪಳೆ ಬಂದಿತ್ತು ಅದ್ಕೂ ಒಟ್ಟು ಕರೆಂಟು ಎಲ್ಲೋಗಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ನಮಗೆ ಒಟ್ಟು ಯಾಕೆ ಹಿಂಗೆ ಮಾಡ್ಬೇಕು ಇವಳು? ಕರೆಂಟ್ ಸಾಕು ಕೊಟ್ಟವಳಲ್ಲ, ಎಷ್ಟಿರಬೇಡ ಇವಳಿಗೆ. ಅಲ್ಲ ನೀನು ಯಾಕೆ ಹತ್ತಿದ್ದೆ ಅಂತ ನನ್ನ ಮನೆ ಮಾಳ್ಗೆ ಮೇಕೆ ನೀನು ಯಾಕೆ ಹತ್ತಿದ್ದೆ? ನನ್ನ ಒಂಚು ಕಿತ್ತಾಕಕ್ಕೆ ನಿನಗೇನೈತೆ ಹಕ್ಕು? ಏನೈತೆ ಅಂತ? ಇಲ್ಲೋಡಿಲಿ, ನೀನು ಏನು ಮಾತಾಡಿದ್ರೆ ನಡೆಯಲ್ಲ. ನೀನು ಮಾಡಿರೋದು ಎಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡು. ನಾವೇನು ಗಗನಗೆ ನೀನು ಸರಿಯಾಗೇ ಮಾಡ್ದಮ್ಮ, ಸರಿಯಾಗಿ ಮಾಡಿದೆ ಅಂತಲೇ ಹೇಳಿದ್ದೀವಿ. ಇನ್ನೊಮ್ಮೆ ಸರಿಯಾಗಿ ಹಂಗೆ ಅವ್ರಿಗೆ ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ದೀನಿ ನಾನು. ಮಾಡಿ ತೋರಿಸ್ಬೇಕು ಅಂತ ಹೇಳೇನೆ. ನಿನಗೆ ಎಂಥ ಬುದ್ಧಿ ಆಯಿತು? ನಿನಗೆ ಎಂಥ ಬುದ್ಧಿ ಐತೆ? ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಅಲ್ಲ ನಿನಗೆ ಬುದ್ಧಿ ಐತೆ. ಮನೆ ಇಲ್ಲೇ ಮನೆಲ್ಲ ಕಂಡಂತ ಮನೆ ಇಕ್ಕೊಂಡು ಎಂಟಿನ ಇವತ್ತು ಬೇರೆಯವ್ರ ಮನೆ ಬಿಟ್ಟಿದ್ಯಲ್ಲೋ. ನಿನಗೇನು ಅನ್ಸಲ್ವೇನೋ ತಿಪ್ಪ? ಯಾಕೆ ಅವ್ರ ಮಾತೆಲ್ಲ ಕೇಳ್ತೀಯ? ಸುಮ್ಮನೆ ಹೆಂಡ್ತಿ ಕರ್ಕೊಂಡು ಅವ್ರನ್ನೆಲ್ಲ ಹಸಿ ಕಳಿಸಿ ನಿಮ್ಮ ಪಾಡಿಗೆ ನೀನು ನೆಮ್ಮದಿಗಿರೋ ಬಂಗಾರದಂತ ಹೆಂಡ್ತಿ. ಅವಳು ಇವಾಗ ಇನ್ನೊಂದು ಮದುವೆ ಆದರೂ ಆಗ್ಬೋದು. ಅಷ್ಟು ಚೆನ್ನಾಗಿದ್ದಾಳೆ ಅಂತ ಹೆಂಡ್ತಿನ ಇವತ್ತು ನಿನಗೆ ಕೊಡೋ ಅಂಥ ಎಣ್ಣೆ ಅಲ್ಲ. ಊರಾಗೆಲ್ಲ ಹಂಗೆ ಅಂತಾರೆ. ಅಯ್ಯೋ ತಿಪ್ಪು ಕೊಡೆ ಅಂತ ಎಣ್ಣೆ ಅಲ್ಲ, ಎಂಥ ಚೆನ್ನಾಗೈತೆ ಮಣ್ಣೆ ಅಂತಾರೆ. ಅಂತ ಹೆಂಡ್ತಿನ ಬಿಟ್ಟು ಇವತ್ತು ನೀನು ಇವ್ರನ್ನ ಕರ್ಕೊಂಬಂದು ಮನೆಗೆ ಕಿಕ್ಕೊಂಡಿದ್ಯಲ್ಲ. ಏನು ಇವ್ರ ಅಮ್ಮಗೂ ನಿನಗೂ ಏನಾನ ಸಂಬಂಧ ಇತ್ತೇನು? ಅಯ್ಯೋ ಒಟ್ಟು ಬಿಟ್ಟು ಹೆಂಗ್ಸೆ, ಏನು ಮಾತಾಡ್ತೀಯ ನೀನು ಲೋಪರ್ ಮುಂಡೆ? ಮಾತಾಡ್ತಾರೆ. ತಿರ್ಗಾ ನಾವೇನು ಮಾತಾಡೇ ಇಲ್ಲ, ನಾವೇನು ಮಾಡೇ ಇಲ್ಲ ಅಮ್ಮಂಗೆ ಮಾತಾಡ್ತಾರೆ. ನಾವು ಗುಂಡ ಮಾಡೋದೇ ಸರಿ ನಿಮಗೆ. ಮಾಡಿ ಸರಿಯಾಗಿ ನಿಮಗೆಲ್ಲ ಸರಿಯಾಗಿ ಹೇಳ್ತಾನಲ್ಲ ಅದೇ ಸರಿ ನಿಮಗೆ. ಬೋಲು ಒಳ್ಳೆ ಆಳಲ್ಲ ಕಣೆ ಚೊಡಮ್ಮನಿ. ನಿಂತ ಮಾಡಬಾರ್ದು ಯಾರಿಗೇ ಆಗಲಿ. ಏನತ್ತಿಪ್ಪ ಏನು ಮಾತಾಡಿರಾ? ಯಾರು ಹೇಳವ್ರಿ ಕರೆಂಟ್ ಶಾಕ್ ಕೊಟ್ಟಿದ್ದು ಇವ್ರೇನೆ ಅಂತ? ಅದಕ್ಕೆ ನೀವು ಹೆಂಗೆ ಮಾಡಿರಿ ಏನು ಎತ್ತ? ನಮ್ಗೇನೋ ಆಗಿದ್ರಿತ್ತು ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಇಬ್ಬರಳು ಮಾತಾಡೋಕೆ ಬಂದವ್ರೆ. ಅದಕ್ಕೇ ನಾನು ಜೋರು ಮಾಡಿದ್ಕೆ ಏನು ನಿಮ್ಮಮ್ಮಯ್ಯ ಇವ್ರ ಅಮ್ಮಯ್ಯ ನೀನೇನು ಇಕ್ಕೊಂಡಿದ್ದೆ ಅಂತ ಮಾತಾಡ್ತಾರೆ. ಅಲ್ಲ ಎಷ್ಟಿರಬೇಡ ನೋಡ ಅಯ್ಯಣ ಹೆಂಗೆ ಮಾತಾಡ್ತಾರೆ ಬಸಣ್ಣಯ್ಯ ಅಂತ ಮಾತಾಡಿ ಇವಳು ಅವಳನ್ನ ಅಂದರೆ ಇಲ್ಲಡ ಅವಳನ್ನೇ ನಾನು ಅಂದ್ಬಿಟ್ಟಿದ್ದೆ ಅಂದ್ರೆ ಸರಿಯಾಗೋದಿಲ್ಲ ನೋಡು. ಯಾಕೆ ಅಂಬೋದು ಅವಳನ್ನ ನೀನು? ಯಾಕೆ ಅಂಬೋದು?
ಅಲ್ಲ ಮಾತಾಡೋದು ಮಾತಾಡ್ಬಿಡ್ತಾಳೆ, ತಿರ್ಗಿ ನಾನೇನು ಮಾತಾಡೇ ಇಲ್ಲ ಅಮ್ಮಂಗೆ ಮಾತಾಡ್ತಾಳೆ. ಅಲ್ಲ ಮತ್ತೆ ನೋಡು, ಇಂಥ ಮಾಡಿದ್ರೆ ನನಗೆ ಕೈ ಕಾಲಾಗೆ ಶಕ್ತಿನೇ ಇಲ್ಲ, ಹಂಗಾಗೈತೆ. ಅದಕ್ಕೆ ನಾನು ಸಿಟ್ಟಿಗೆ ಹೇಳೋಣ ಅಂತ ಬಂದಿದ್ದು. ಬಿಡ್ರಿ, ಇಬ್ಬರಳು ಹೋಯ್ತಾ ಇದ್ದೀರಲ್ಲ. ಸಾದ್ರ ಅಂದ್ರೆ ಅಣ್ಣ ಇಷ್ಟೊಂದು ಅಲ್ಲ ಕಣ್ ಬಸಣ್ಣ, ಯಾಕಂಗೆ ಬೈತೀಯ ಬಿಡು. ಅಲ್ಲ ಇಂಥ ಮಾಡಿದ್ರೆ ಆ ಹುಡುಗರು ಶಾಕ್ ಕೊಡ್ತಾವಲ್ಲ, ನಾಳೆ ಹೊತ್ತ ಏನಾನ ಹೆಚ್ಚು ಕಡಿಮೆ ಆಗಿದ್ರೆ ಏನು ಪಾಡು. ಅಲ್ಲ ಕರೆಂಟ್ ಶಾಕ್ ಕೊಡ್ತಾರಲ್ಲ, ಏನೋ ಬಿಡು, ಏನೋ ಮಾಡ್ತಾ ಇದ್ದಾರೆ, ಹೇಳ ನಂಗೆ ಮಾಡಬೇಡ್ರಿ ಅಂತ ಹೇಳಿ ಹೇಳ್ಬೇಕೆ ಹೊರ್ತು ಬಾಯಾಗೆ ಹಂಗೆ ಮಾಡಬಾರ್ದು. ಬಾಯಾಗ ಹೇಳಿರ್ ಕೇಳ ಅಂತಾರೆ ನೀವು. ಯಾಲೆ ಬಾಯಾಗೆ ಮಸ್ತಾಗಿ ಹೇಳೈತಿ. ಮಸ್ತಾಗಿ ಹೇಳೈತೆ ಕಣಮ್ಮ, ಬಾಯಿಗಾಲಿನೇ ಮಸ್ತಾಗಿ ಹೇಳೈತಿ. ಎಷ್ಟು ಹೇಳಿರೋದು ಹಂಗೆ ಮಾಡಬೇಡ್ರಿ ಅಂತ ಹೇಳಿ ಎಷ್ಟು ಹೇಳಿರೋದು. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದಮೇಲೆ ಇನ್ನೇನು ಮಾಡ್ತಾರೆ, ಹಂಗೆ ಮಾಡೋದು ಮತ್ತೆ. ಯಾರೇ ಆಗ್ಲೇಳು ಹಂಗೆ ಮಾಡೋದು. ಇವ್ರು ಮಾಡಿರೋ ಕೆಲಸಕ್ಕೆ ಯಾರೂ ಸುಮ್ಕಿರಲ್ಲ. ಅಲ್ಲ ಬಂದಿನ ಜೋರು ಮಾಡೋದು ನನ್ನ ಮೇಲೆ. ಈ ಚಿಕ್ಕಮ್ಮ ಹಂಗೆ ಮಾಡಿರೋದಕ್ಕೆ ನಾವು ಹಂಗೆ ಮಾಡಿದ್ದು. ನಾನು ಅಲ್ಗೂ ಏನು ಬೇಡ ಕಣೋ ಗುಂಡ ಅಂತಂದೆ, ನಮ್ಮ ಗುಂಡು ಮಾಡೋದೇ ಸರಿ. ಯಾಕ ನೋಡು ಅವ್ರು ಎಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಾನು ಅವನಿಗಿಂತ ಬುದ್ಧಿ ಕಲಿಸಿದ್ರೆ ಮುಂದೆ ಏನಾಗುತ್ತೆ ಅಂತ. ನಾನು ಒಳ್ಳೇನಾಗಲ್ಲ ನೋಡು. ಅದೇನು ಮಾಡ್ಬೇಕಾದ್ನು ಮಾಡ್ತಾನೆ ಅವ್ನು ಸರಿಯಾಗೆ. ನೀನು ನೋಡು, ನನ್ನೇ ಹಿಡ್ಕೊಂಡು ಹೋಯ್ತಿಯಲ್ಲ, ಹುಡುಗಗೆ ಅಂಥ ಬುದ್ಧಿ ಕಲಿಸಿದಿ. ಹುಡುಗರ ಮಕ್ಳಿಗೆ ಯಾರು ಇಂಥ ಬುದ್ಧಿ ಕಲಿಸಲ್ಲ. ನನ್ನ ಮಗಂತಾಗ ಎಂಥ ಬುದ್ಧಿ ಐತಿ ಅಂತ ನನಗೆ ಚಂದ ಗೊತ್ತೈತಿ ಕಣಿ. ನನ್ನ ಮಗ ಇವತ್ತು ಯಾರ್ತಾಗ ಹೆಂಗಿರ್ಬೇಕು ಅಂತ ಅವ್ನಿಗೆ ಭಾಳ ಚೆನ್ನಾಗಿ ಗೊತ್ತೈತಿ. ನೀನು ಈ ವರ್ಷ ಮುದ್ಗೋಣ ಆಗಿದ್ರು ನಿನಗೆ ಅವನ ಬುದ್ಧಿ ಇಲ್ಲ. ಅವನಿಗೆ ಯಾರ್ತಾಗ ಹೆಂಗಿರ್ಬೇಕು, ಯಾರ್ತಾಗ ಹೆಂಗೆ ಮಾತಾಡಬೇಕು, ಯಾರಿಗೆ ಬೆಲೆ ಕೊಡಬೇಕು, ಯಾರ ಹತ್ರ ನಾನು ಸೆನಕ್ಕಿರ್ಬೇಕು ಅಂಬೋದು ಅವ್ನಿಗೆ ಗೊತ್ತೈತಿ. ನಿನ್ನಂತ ಅಳ್ತಾಗೆಲ್ಲ ಇಳಿಸ್ಕೊಂಬಂದೆಲ್ಲ ಏನಿಲ್ಲ ಕಣಿ. ಅವನೇ ನಮ್ಮ ನೋಡ್ಕೊಂತಾನೆ ಸೆನಕ್ಕಿದ್ದೇ ಇರ್ತಾನೆ. ನನ್ನ ಮಕ್ಳಿಬ್ರು ಇವತ್ತು ನನ್ನ ಎಲ್ಲೂ ತಲೆ ತಗ್ಸಂಗೆ ಮಾಡಿಲ್ಲ, ತಲೆ ತಗ್ಸೋಂಥ ಕೆಲಸ ಮಾಡೋನು ಇಲ್ಲ, ಮಾಡೋದು ಇಲ್ಲ. ನಾನು ಹಂಗೆ ಬೆಳೆಸಿರೋದು. ಇಲ್ಲ ಬಸಣಯ್ಯ, ನೀನು ಹೇಳ್ತೀಯ 3 ವರ್ಷ ಕಲಿಸಿರೋ ಬುದ್ಧಿನೇ 100 ವರ್ಷ ತಕ ಅಂತಾರೆ. ನನಗೆ ನೀನು ಹೆಂಗೆ ಬುದ್ಧಿ ಕಲಿಸ್ತೀಯ ಹಂಗೆ. ಅಲ್ಲ ನೀನು ನೋಡು, ಇವತ್ತು ಸೌಡಕಾಯಿ ಹಿಡ್ಕೊಂಡು ಹೋಯ್ತಾ ಇದ್ರಲ್ಲ, ಹೆಚ್ಚು ಕಡಿಮೆ ಆಗಿದ್ರೆ ಏನು ಪಾಡು ಅಂತ ಹಿಂಗೆ ಕೇಳೋದು ತಪ್ಪೆ. ಕರೆಂಟ್ ಶಾಕ್ ಕೊಡ್ತಾರಲ್ಲ, ಏನೋ ಹೆಚ್ಚು ಕಡಿಮೆ ಆದರೆ ಏನು ಪಾಡು. ನೀನು ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ನೀನು ಮಾತಾಡಿದಿ ಅಂದ್ರೆ ಸರಿಯಾಗಲ್ಲ ಲೋಡಿ ಮುಂಡೆ. ಬೇವಸಿ ಮುಂಡೆ, ನೀನು ಮಾತಾಡಬೇಡ. ನೀನು ಓಟು ಬಿಟ್ಟಿರೋಳು, ನೀನು ಓಟು ಬಿಟ್ಟೆ ಅನ್ಸು. ನೀನು ನಡೀರಿ ಹಸಿಕೆ ನಮ್ಮ ಮನೆ ಬಾಕ್ಲಕ್ಕೆ ಇನ್ನೂ ಏನಂತ ಗೊತ್ತಿರಿ ಸುತ್ತಾರ್ಕಣ. ಅಣ್ಣ ಇವ್ರಿಗೆ ಹೆಂಗೆ ಹೋಗ್ಲಣ್ಣ, ಅಣ್ಣ ಇವ್ರನ್ನ ಹಿಂಗೆ ಬಿಟ್ಟರೆ ಆಗಲ್ಲ, ಏನೋ ನಾನು ಬಿಗ್ ಮಾಡ್ಬೇಕಣ್ಣ. ಅಗ್ಲಲ್ಲ ಇವ್ರನ್ನ ಬೊಯ್ಯೋದು ಒದಿಯೋದು ಇದೆಲ್ಲ ಚೆಂದಾಕಿರಲ್ಲ. ಯಾರನ್ನ ದೊಡ್ಡವ್ರನ್ನ ಖಾಲಿ ಹಾಕಿ ಕೇಳೋಣ, ಅವ್ರು ಮಾಡಿರೋ ತಪ್ಪ ನಾವು ಮಾಡಿರೋ ತಪ್ಪ ಅಂತ ಕೇಳಿ ಆಮೇಲೆ ಮಾತಾಡೋಕೆ ಅವ್ರು ಬಿಗ್ ಮಾಡಬೇಕು. ಅವ್ರ ಸುದ್ದಿಗೆ ನಾವು ಹೋಗ್ಕೊಡ್ದು, ನಮ್ಮ ಸುದ್ದಿಗೆ ಅವ್ರು ಬರ್ಕೊಡ್ದು. ಹಿಂಗೆ ಬಿಗ್ ಮಾಡ್ಬೇಕಣ್ಣ. ಬಿಗ್ ಮಾಡಲಿಲ್ಲ ಅಂದ್ರೆ ಆಗಲ್ಲ. ಈಗ ಯಾರನ್ನ ಊರಾಗ ದೊಡ್ಡವ್ರನ್ನ ಎಲ್ಲರನ್ನ ಖಾಲಿ ಹಾಕು, ಯಾರು ತಪ್ಪು ಮಾಡಿರೋದು ಅಂತ ಹೇಳಿ ಹೇಳ್ತಾರೆ. ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗಲಿ. ಅಷ್ಟೇ, ಸುಮ್ಮನೆ ಮಾಡು. ಇವಾಗ ನೀವೊಂದು ಮಾಡೋಕ್ಕೋದ್ರೆ ಅದೊಂದು ಆಗುತ್ತೆ. ಯಾಕೆ ಸುಮ್ಮನೆ ಒಟ್ಟು ತಲೆ ಕೆಡ್ಸ್ಕೊಂಡು ಇವಾಗ ಇಬ್ಬರಳು ಕಲೆ ಹಾಕಿ ಇವಾಗ ಅದೇನು ಸೋಡಮ್ಗೆ ಅದೇನು ಬೇಕು ಅದೇನು ಬಗೆಹರಿಸ್ರಿ ಇಂಥ ಮಾಡಿಕೊಡ್ದು. ನಮ್ಮ ಹುಡುಗರು ಸುದ್ದಿ ಬೋರ್ ಕೊಡು ಅಂತೇಳಿ ಅನ್ನ ಕಲೆ ಹಾಕಿ, ಇಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ರಿ. ಇವಾಗ ಊರಾಗೆ ದೊಡ್ಡವ್ರ ಮಾತಾ ಯಾರು ಕೇಳಲ್ಲ ಅಂದಮೇಲೆ ಕಂಪ್ಲೇಂಟ್ ಕೊಡೋದೇ ವಾಸಿ. ಮೊದಲಿತ್ತು ದೊಡ್ಡವರು ಸಣ್ಣವರು ಅಂತ ಹಂಚ್ಕೆಮರಿ. ಈಗ ಯಾರು ಹಂಗೆಲ್ಲ ಹಂಚ್ಕೆಮಲ್ಲ. ಅದಕ್ಕೇ ನಾವೇನಿದ್ರು ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಬಿಗ್ ಮಾಡ್ಸೋಣ. ನಮ್ಮ ಹುಡುಗರು ಸುದ್ದಿ ಬರ್ಕೊಡ್ದು. ಕಂಪ್ಲೇಂಟ್ ಕೊಡೋಣ, ನೋಡೋಣ. ಕಂಪ್ಲೇಂಟ್ ಕೊಡೋಣ ನೋಡಿ. ಇದು ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ಸರಿಯಾಗಲ್ಲ ನೋಡಿ. ಮುಂದೆ ಒಟ್ಟು ಮನೆಗೆ ಕಟ್ತೀಯ, ಅಲ್ಲೂ ಒಟ್ಟು ಇಲ್ಲೂ ತೊಂದರೆ ಮಾಡಕ್ಕೆ ಬರ್ತಾರೆ, ಜಗಳ ಮಾಡ್ತಾರೆ. ಅದಕ್ಕೆ ಕಂಪ್ಲೇಂಟ್ ಮಾಡೋಣ ನಡಿ. ಸುಮ್ಮನೆ ಚೌಡಮ್ಮನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಯಾಕಂದರೆ ಆಗ್ಲೆಲ್ಲ ಜಗಳ ಮಾಡಕ್ಕೆ ಬರೋದು ದಿನ ಇದೆ ಅಂದರೆ ಯಾರಿಗೂ ಸಂದ ಅಲ್ಲ. ಯಾರು ದಿನ ಗುದ್ದಾಡಕ್ಕೆ ಹೋಗ್ತಾರೆ. ಅದಕ್ಕೇ ಮನೆ ಕಟ್ತಾರೆ. ಒಟ್ಟು ಗುದ್ದಾಡ್ಕೊಂಬೋದೆಲ್ಲ ಚೆನ್ನಾಗಿರಲ್ಲ ಮನೆ ಕಟ್ಬೇಕಾರೆ. ಅದಕ್ಕೋಸ್ಕರ ಸುಮ್ಮನೆ ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕೊಟ್ಟು ನಿಮ್ಮ ಸುದ್ದಿಗೆ ಅವಳು ಬರ್ಕೊಡ್ದು ಹಂಗೆ ಮಾಡಿರಿ, ಬಿಗ್ ಮಾಡಿಸ್ರಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಟ್ಟರೆ ಚೌಡಮ್ಮನು ಒಂಜಲಿ ಸುಮ್ಮನಾಗೋದಿಲ್ಲ. ಅಂದರೆ ಬಂದು ಬರೀ ಕಿರಿಕಿರಿ ಮಾಡ್ತಿರ್ತಾರೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.